ನಮಸ್ಕಾರ ಅಣ್ಣಾರ, ಹೆಂಗಿದ್ರಿ ಎಲ್ಲರೂ? ಸಖತ್ತಾಗಿದ್ರಲ್ಲ. ನಾನಂತರೂ ಬೊಮ್ಮಟ್ಟಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸಾಯಂಕಾಲ ಆಗೈತಿ, ಚಾಟ್ಸ್ ತಿನ್ಬೇಕಂತ ಹೊಂಟೀನಿ. ಸೊ ಇಲ್ಲೊಂದು ಫೇಮಸ್ ಆಗಿತ್ತು ಒಂದು ಚಾಟ್ ಅಂಗಡಿ, ಇಲ್ಲೊಂದು ಚಾಟ್ ಅಂಗಡಿ ಐತಿ, ಒಂದು ಹೊಟ್ಟೆಪಾಡು ಚಾಟ್ ಅಂತ ಹೇಳ್ಬಿಟ್ಟು. ಸೊ ಹೆಂಗೆ ಯೂನಿಕ್ ನೇಮ್ ಐತೆ ನೋಡ್ರಿ, ಹಂಗನ ಅಲ್ಲಿ ಇರುವಂಥ ಡಿಶ್ ಕೂಡ ತುಂಬ ಯೂನಿಕ್ ಆಗೈತಿ. ಸೊ ಬರ್ರಿ ಹೋಗಿ ಟೇಸ್ಟ್ ಮಾಡೋಣಂತ, ಹೆಂಗೈತೆ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ ಅಂತ. ಸೊ ಬರ್ರಿ ಹೋಗೋಣಂತ. ನೋಡ್ತಾ ಇರ್ಬೋದು ನೀವು, ಹೊಟ್ಟೆಪಾಡು ಚಾಟ್ ಕಾಯಕ ಕೈಲಾಸ ಅಂತ ಹಾಕ್ಯಾರ. ಸೊ ಆ್ಯಕ್ಚುಲಿ ಇವರು ಉತ್ತರ ಕರ್ನಾಟಕದವ್ರಂತ. ಸೊ ಬರ್ರಿ ಮಾತಾಡ್ಸೋಣಂತ ಇವ್ರನ್ನ. ನಮಸ್ಕಾರ ಅಣ್ಣಾರ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮ್ಮದು ಹುಬ್ಳಿ ಪ್ರಾಪರ್ ಬಂದ್ಬಿಟ್ಟು ಹುಬ್ಳಿ. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ? ಸರ್ ನಾನು ಬೆಂಗಳೂರು ಬಂದು ಒಂದು 8 ವರ್ಷ ಆಯಿತು. ಇವಾಗ ರೀಸೆಂಟಾಗಿ ಇದು ಓಪನ್ ಮಾಡಿ 1.5 ವರ್ಷ ಆಯಿತು. ಬೇರೆ ಕಡೆ ದೊಡ್ಡ ಅಂಗಡಿ ಇತ್ತು, ಅದು ಕಾರಣಾಂತರಗಳಿಂದ ಬಿಟ್ಬಿಟ್ವಿ. ಇದು ಫ್ರಾಂಚೈಸಿ ತೊಗೊಂಡು ಮಾಡಿದ್ವಿ, ಬಟ್ ಅದು ಕಾರಣಾಂತರಗಳಿಂದ ಬಿಟ್ಬಿಟ್ಟು ಇವಾಗ ಸ್ವಂತ ಇದು ಮಾಡ್ಕೊಂಡಿದ್ದೀವಿ. ಇದು ಯಾವ ಫೇಮಸ್ ಡಿಶ್ ಸರ್? ಇದು ನಮ್ಮ ಅಂಗಡಿಲಿ ಬಂದ್ಬಿಟ್ಟು ಬುಟ್ಟಿ ಚಾಟ್ ಅಂತ ಸ್ಪೆಷಲ್ಲು. ಅದು ಹೊಸ ಐಟಮು, ಹೊಸ ಡಿಶ್ಶು, ಹೊಸ ಟೇಸ್ಟು. ಎಲ್ರಿಗೂ ಇಷ್ಟ ಆಗುತ್ತೆ ಸರ್. ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ, ವಯಸ್ಸಾಗ್ಲಂತ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಸ್ವೀಟು, ಖಾರ, ಹುಳಿ ಎಲ್ಲ ಮಿಕ್ಸಿಂಗ್ ಇರುತ್ತೆ. ಚೆನ್ನಾಗಿರುತ್ತೆ ಸರ್, ಅದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. ಅದು ನಮ್ದು ಅದೊಂದೇ ಸರ್. ಇವಾಗ ನೆಕ್ಸ್ಟು ಪವರ್ ಸ್ಟಾರ್ ಅಂತ ಒಂದು ಮಾಡಿದ್ದೀವಿ, ಬಟ್ ಅದನ್ನ ಇನ್ನೂ ರಿಲೀಸ್ ಮಾಡಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಒಬ್ಬರು ಶಿವಮಣಿ, ಡೈರೆಕ್ಟರ್ ಶಿವಮಣಿ ಅಂತ ಅವರಲ್ಲ ಸರ್, ಅವರು ಶೂಟಿಂಗಲ್ಲಿ ಬಿಜಿ ಅವರೇ. ಅವ್ರ ಕಡೆಯಿಂದ ಈ ಅಂಗಡಿ ಓಪನ್ ಮಾಡ್ಬೇಕಾದ್ರೂ ಅಂಗಡಿ ಪೂಜೆ ಮಾಡಿಸಿದ್ದು ಅವ್ರ ಕಡೆಯಿಂದನೇ. ಈಗ ಅವ್ರನ್ನೇ ಕರ್ಸೋಣೆ. ಅವರು ಹೈದ್ರಾಬಾದಲ್ಲಿ ಅವರೇ. 12 ಗಂಟೆ ವೇಟಿಂಗೇ ಸರ್. ಒಂದು ಬುಟ್ಟಿ ಚಾಟ್ ಹಾಕ್ಬಿಡ್ತೀನಿ ಸರ್, ಟ್ರೈ ಮಾಡಿ ನೀವು. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಸರ್. ಇದು ಬಂದ್ಬಿಟ್ಟು ನಾಗರಬಾವಿ ಬೈಟು ಕಾಪಿ ಅಂತ, ಪಾಪ್ರೆಡ್ಡಿಪಾಳ್ಯ, ನಿಯರ್ ಪಾಪ್ರೆಡ್ಡಿಪಾಳ್ಯ. ಬಟ್ ಇದು ಗೂಗಲ್ ಮ್ಯಾಪಲ್ಲಿ ಇದೆ ಸರ್. ಹೊಟ್ಟೆಪಾಡು ಚಾಟ್ಸ್ ಅಂತ ಗೂಗಲ್ ಮ್ಯಾಪಲ್ಲಿ ಇದೆ. ಲೊಕೇಶನ್ ಹಾಕೊಂಡ್ರೆ ಡೈರೆಕ್ಟ್ ಅಂಗಡಿ ಹತ್ರನೇ ಬರುತ್ತೆ ಸರ್. ಸರ್ ಇನ್ನು ಈ ಹೊಟ್ಟೆಪಾಡು ಚಾಟ್ಸ್ ಅಂತ ಇಡೋಕ್ಕೆ ಒಂದು ಕಾರಣ ಇದೆ. ಯಾಕೆಂದರೆ ನಮ್ಮ ಹೊಟ್ಟೆ ತುಂಬ್ಕೊಳ್ಳೋಕ್ಕೆ ನಾವು ಹೊಟ್ಟೆಪಾಡು ಚಾಟ್ಸ್ ಅಂತ ಮಾಡಿದ್ವಿ. ಬಟ್ ಆಮೇಲೆ ಇನ್ನೊಂದು ಏನು ಕಾರಣ ಅಂದರೆ ಸರ್, ಕಸ್ಟಮರ್ಗೆ ಒಂದು ಹೆಸರು ನೇಮ್ ಚೆನ್ನಾಗಿರ್ಬೇಕು, ಯೂನಿಕ್ ಆಗಿರಬೇಕು. ಈಗ ಬರೋ ಕಸ್ಟಮರ್ಗೆ ಇದು ಹೆಸರು ನೋಡಿದ ತಕ್ಷಣ ಕೆಲವೊಂದು 90% ನಗ್ತಾರೆ. ಇನ್ನೊಂದು 10% ಆದರೂ ಯಾಕೆ ಪಾಪ ಹುಡುಗ ಹೊಟ್ಟೆಪಾಡು ಅಂತ ಇಟ್ಟವನಲ್ಲ ಏನಂತಂದು ಬಂದು ವಿಚಾರ ಮಾಡ್ತಾರೆ ಸರ್. ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೊಟ್ಟೆಪಾಡು ಚಾಟ್ಸ್ ಅಂದರೆ ಬಂದು ಕಸ್ಟಮರ್ಗೆ ನಾನು ಫುಲ್ಲು ತುಂಬಕ್ಕಾಗಲಿಲ್ಲ ಅಂದ್ರೂ ಒಂದು 50% ಆದರೂ ಅವ್ರ ಹೊಟ್ಟೆ ತುಂಬಿಸಿ ಕಳಿಸ್ತೀನಿ ಸರ್. ಅದಕ್ಕೋಸ್ಕರ ಹೊಟ್ಟೆಪಾಡು ಚಾಟ್ಸ್ ಅಂತ ಇಟ್ಟಿದೆ ಸರ್. ಹೌದು ಸರ್, ಯೂನಿಕ್. ಎಲ್ಲರ ಜನರಿಗೆ ಅಟ್ರಾಕ್ಷನ್ ಆಗಲಿ, ಕಾಣಲಿ, ಚೆನ್ನಾಗಿರಲಿ, ಹೆಸರಿಗೆ ಚೆನ್ನಾಗಿರ್ಬೇಕು ಅಂತ ಒಂದು 200-250 ಹೆಸರು ಬರೆದೆ. ಅದರಲ್ಲಿ ಒಂದು 3 ಹೆಸರು ಸೆಲೆಕ್ಷನ್ ಮಾಡಿದೆ. 3 ಹೆಸರು ಡಿಫ್ರೆಂಟ್ ಆಗಿದ್ವು, ಬಟ್ 3 ಫೈನಲೈಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನು ಮಾಡಿದೆ ಸರ್, ಅದು ಒಂದು ಸ್ವಲ್ಪ ಯೋಚನೆ ಮಾಡಿ 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 ಸೊ ಬನ್ನಿ ಈ ಬುಟ್ಟಿ ಚಾಟ್ನ ಟೇಸ್ಟ್ ಮಾಡೋಣ ಅಂತ, ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗೈತಿ. ಆ ಮ್ಯಾಗ ಮೊಸರು ಹಾಕ್ತಾರಲ್ಲ, ಅದು ಮಾತ್ರ ಫ್ಲೇವರ್ ಮಾತ್ರ ಸಗದಾಗೈತಿ. ಹಳ್ಳಿಯಲ್ಲಿ ಸ್ವಲ್ಪ ಬುಂದಿಕಾಳು, ಆ ಸೇವು, ಟೊಮೆಟೊ ಹಣ್ಣು, ಆ ಈರುಳ್ಳಿ, ಆದ್ಮೇಲೆ ಒಂದು ಸ್ವಲ್ಪ ಮಸಾಲೆ ಹಾಕಿದ್ರಲ್ಲ, ಸೊ ಎಲ್ಲನೂ ಅದ್ಭುತ ಆಗೈತಿ. ಸಕ್ಕತ್ತಾಗಿದೆ ಮಾತ್ರ. ನೀವು ಒಂದು ಸಲ ಬರಲೇಬೇಕು. ಇಲ್ಲಿ ಬೈಟು ಕಾಫಿ ಅಂತಿದೆ, ತುಂಬ ಫೇಮಸ್ಸು. ಅದ್ರ ಬಾಜುನೇ ಇದೆ. ಸೊ ನೀವು ಗೂಗಲಲ್ಲಿ ಹೊಡೆದ್ರೆ ನಿಮಗೆ ಸಿಗುತ್ತೆ ಇದು. ಸೊ ನೋಡಿ ಬನ್ನಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದವರು, ಹುಬ್ಳಿಯವರಂತ.
ಆಗಿರುವಂತಹ ಫುಡ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದೇನು ಸರ್ ಇದು? ಇದು ಪಾನಿಪುರಿ ಸರ್. ಇದು ಪಾನಿನ, ವೈಟ್ ಪಾನಿ. ಸೊ ಯೂನಿಕ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫುಟ್ಪಾತ್ ಮೇಲೆ ಎಲ್ಲ ಹುಣಸೆಹಣ್ಣಿ ಪಾನಿ ಮಾಡ್ತಾರೆ, ಬಟ್ ನಮ್ದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ವೈಟ್ ಪಾನಿ ಮಾಡ್ಕೊಡ್ತೇವೆ ಸರ್. ನಾವು ಅದೇ ಸಿಂಗಲ್ ಹ್ಯಾಂಡ್ ಕೊಡಲ್ಲ, ರೆಡಿ ಮಾಡಿಕೊಡ್ತೇವೆ. ಯಾಕಂದರೆ ಡಬಲ್ ರೋಸ್ಟ್ ಪುರಿಗಳು ಮೆತ್ತಗಾಗಲ್ಲ ಬೇಗ, ಆ ಕಾರಣ ಸ್ವಲ್ಪ ಕ್ರಂಚಿ ಆಗಿರುತ್ತೆ. ಎಲ್ಲ ನಮ್ಮದೇ ಸರ್ ಹೋಮ್ ಮೇಡೆ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಇದೊಂಥರ ಪಾನಿ ತುಂಬ ಚೆನ್ನಾಗೈತೆ, ವೈಟ್ ಆಗೈತೆ. ಸೊ ನೋಡೋಣ ಬರ್ರಿ ಒಂದ್ಸಲ ನೋಡೋಣ. ಸೊ ಫಸ್ಟ್ ಟೈಮ್ ಈ ಥರ ನಾನು ವೈಟ್ ಪಾನಿ ನೋಡ್ತಾ ಇರೋದು. ಸೊ ನೋಡೋಣ ಬರ್ರಿ, ಇದನ್ನ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂತ ಹೆಂಗೈತೆ ಅಂತೇಳಿ. ಸಖತ್ತಾಗಿದೆ ಗುರು ವೈಟ್ ಪಾನಿ. ಈ ನಾರ್ಮಲ್ ಪಾನಿಕಿನ ತುಂಬ ಡಿಫ್ರೆಂಟ್ ಆಗೈತಿ, ತುಂಬ ಚೆನ್ನಾಗೈತಿ. ಸಖತ್ತಾಗೈತಿ. ಹಾಗೆ ಮಸಾಲೆ ಪುರಿ, ಬೇರೆ ಪುರಿ ಈ ಥರದ್ದೆಲ್ಲ ಸಿಗುತ್ತೆ ನಿಮ್ಗೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಬಂದು ಒಂದ್ಸಲ ಟ್ರೈ ಮಾಡಿರಿ ಸರ್. ಮೊನ್ನೆ 3 ದಿನ ಇಲ್ಲಿ ನಾಯಿಂಡಳ್ಳಿ ಐತೆ, ನಂದಿಲಿಂಗ್ ಗ್ರೌಂಡ್ ಅಂತಿದೆ, ಅಲ್ಲಿ ತಿಂಡಿ ಪೋತ್ರ ಹಬ್ಬಕ್ಕೆ ನಮಗೂ ಆಹ್ವಾನ ಮಾಡಿದ್ರು, ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸರ್. ಸಿಕ್ಕಾಬಟ್ಟೆ ವೆರೈಟಿ ಐಟಮ್ಸ್ ಬಂದಿತ್ತು. ಆಮೇಲೆ ಇನ್ನೊಂದು ಏನಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ರು ವಿಸಿಟ್ ಮಾಡಿದ್ರು. ಅಲ್ಲಿ ತುಂಬ ಅದ್ಭುತವಾಗಿತ್ತು ಸರ್. ಅಲ್ಲಿ ನನಗೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು, ತುಂಬ ಖುಷಿ ಆಯಿತು. ಬಟ್ ಏನಂದರೆ ನನಗೊಂದು ಬೇಸರದ ವಿಷಯ ಅಂದರೆ ಅಷ್ಟು ಜನರಿಗೆ ನನಗೆ ಐಟಮ್ ಕೊಡೋಕ್ಕಾಗಲಿಲ್ಲ. ನಮ್ಮ ಬುಟ್ಟಿ ಚಾಟ್ ಅಂತಿರೋ ಐಟಮ್ನ ಅವರಿಗೆ ಜನರಿಗೆ ಎಲ್ರಿಗೂ ಕೊಡೋಕ್ಕಾಗಲಿಲ್ಲ. ಏನು ಮಾಡಿದೆ, ಖಾಲಿ ಆಗಿಬಿಡ್ತು ಸರ್ ಬೇಗ. ಅದು ಬೇಗ ರೆಡಿ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದು ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸರ್. ನೆಕ್ಸ್ಟ್ ಟೈಮ್ ನಡೀತದೆ ಅಂತೆ, ನೀವು ಫ್ರೀ ಇದ್ರೆ ಬನ್ನಿ. ನೆಕ್ಸ್ಟ್ ನಾಯಿಂಡಳ್ಳಿ ಸರ್, ನಾಯಿಂಡಳ್ಳಿ ಹತ್ರ ನಂದಿಲಿಂಗ್ ಗ್ರೌಂಡ್ ಅಂತ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೀವು ಒಂದು ಸ್ವಲ್ಪ ವಿಸಿಟ್ ಮಾಡಿ. ಡೇಟು ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಸರ್ ಅವರು, ಅದು 3 ತಿಂಗಳಿಗೊಮ್ಮೆ ನಡೆಯೋದು. ನೆಕ್ಸ್ಟ್ ಹೇಳ್ತೀನಿ ಸರ್, ನಿಮಗೆ ನಂಬರ್ ಇರುತ್ತಲ್ಲ, ಫೋನ್ ಮಾಡ್ತೀನಿ ನಿಮಗೆ, ಬನ್ನಿ ಸರ್ ನೀವು ಅಂತ. ಇದು ರೆಡ್ ಮಸಾಲೆ ಅಂದ್ಬಿಟ್ಟು, ಇದು ಮಾಮೂಲಿ ಗ್ರೀನ್ ಮಸಾಲೆ ಮಾಡ್ತಾರೆ, ಇದು ರೆಡ್ ವೆಜ್ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಮಾಡೋದು, ಫುಲ್ ರೆಡ್ಡು ಬಟಾಣಿ. ಆಮೇಲೆ ಇದು ಬಂದ್ಬಿಟ್ಟು ಸ್ವೀಟ್ ಚಟ್ನಿ, ಇದು ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಮೊಸರಿಗೆ ಆಲ್ರೆಡಿ ನಮ್ಮದು ಬಫಿಂಗ್ ಮಾಡ್ಕೊಂಡಿರ್ತೀವಿ, ಸ್ವೀಟ್ ಬರುತ್ತೆ. ಇದು ಬೇಲ್ಪುರಿಗೆ ಮಾಡ್ಕೊಳ್ಳೋ ಚಟ್ನಿ. ಆಮೇಲೆ ಇದೊಂದು ಖರ್ಜೂರ ಚಟ್ನಿ, ಇದು ಲಸಮ್ ಚಟ್ನಿ ಅಂತ. ಇಷ್ಟು ಚಟ್ನಿಗಳು ನಮ್ಮ ಐಟಮ್ಗಳಿಗೆ ಯೂಸ್ ಮಾಡ್ತೀವಿ ಸರ್. ಸರ್ ಇದು ಪಾನಿ ಸರ್, ಇದು ವೈಟ್ ಪಾನಿ, ಇದು ಬಂಗಾರಪೇಟೆ ಟೈಪ್ ಪಾನಿ. ಯಾಕೆಂದರೆ ಫುಟ್ಪಾತ್ ಮೇಲೆ ಎಲ್ಲ ಹುಣಸೆಹಣ್ಣಿನ ಪಾನಿ ಮಾಡ್ತಾರೆ, ಇದನ್ನು ಸ್ವಲ್ಪ ನಾವು ನಿಂಬೆಹಣ್ಣಿನ ಪಾನಿ ಮಾಡಿದ್ದೇವೆ ಸರ್, ಯಾಕೆ ವೆರೈಟಿ ಆಗಿರಲಿ ಜನರಿಗೆ ಅಂತ, ಆ ಥರ ಸರ್. ಸಮೋಸನೂ ಕೂಡ ಮಾಡ್ತೀರಿ? ಸಮೋಸ, ಕಚೋರಿ, ವಡಾಪಾವ್ ಮಾಡಿದ್ವಿ. ವಡಾಪಾವ್ ಇಲ್ಲಿ ಸೇಲ್ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಒಳ್ಳೆ ಇದು ಆಗ್ತಾಯಿಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಮಾಡ್ತೀನಿ ಸರ್, ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಅಂಗಡಿನ ಇದನ್ನೇ ದೊಡ್ಡದಾಗಿ ಮಾಡ್ತೀನಿ, ಬೇರೆ ದೊಡ್ಡ ಅಂಗಡಿಗೆ ಏನೂ ಹೋಗಲ್ಲ. ಇದನ್ನೇ ದೊಡ್ಡದು ಮಾಡಿಬಿಟ್ಟು ವಡಾಪಾವ್ ಪಬ್ಜಿ ಮಾಡ್ತೀನಿ ಸರ್. ಓಕೆ, ಬುಟ್ಟಿ ಚಾಟ್ ತುಂಬ ಚೆನ್ನಾಗಿತ್ತು. ಸೊ ಪಾರ್ಸಲ್ ಬೇರೆ ತೊಗೊಂಡು ಹೊಂಟಿದ್ದೀನಿ ನಮ್ಮ ಮನೆಗೆ ವಾಪಸ್ ಇವಾಗ. ಸೊ ನೀವು ಕೂಡ ಇಲ್ಲಿ ಬಂದಾಗ ತಿನ್ನಿ, ತುಂಬ ಚೆನ್ನಾಗಿದೆ ಬುಟ್ಟಿ ಚಾಟು. ಸೊ ತುಂಬ ಚೆನ್ನಾಗೈತಿ. ಸೊ ಬರ್ರಿ ಒಂದ್ಸಲ ಟೇಸ್ಟ್ ಮಾಡಿರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮಾಡಿಬಿಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ನೋಡಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.